ಶಿಕ್ಷಣ ಅನ್ನುವಂತಹದ್ದು ಹುಲಿಯ ಹಾಲಿದ್ದಂತೆ. ಅದನ್ನು ಕುಡಿದವನು ಖಂಡಿತವಾಗ್ಲೂ ಗರ್ಜಿಸ್ತಾನೆ. ಗ್ರಾಮೀಣ ಮಕ್ಕಳ ಪಾಲಿನ ಜ್ಞಾನ ದೇಗುಲ ಪ್ರಿಯದರ್ಶಿನಿ PU ಕಾಲೇಜು. ಸ್ಟಾರ್ಟಿಂಗ್ ಬಂದಾಗ ನಾನು ಏನು ಇಂಟ್ರೆಸ್ಟ್ ಇರ್ಲಿಲ್ಲ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅಂದ್ರೆ ನಮ್ಮ ಪೇರೆಂಟ್ಸ್ ಮತ್ತೆ ಊರು ಎಲ್ಲದಕ್ಕೂ ಖುಷಿ ಪಡ್ತಾರೆ. ಅಕ್ಟೋಬರ್ಗೆಲ್ಲ ಸಿಲೆಬಸ್ ಎಲ್ಲ ಕವರ್ ಮಾಡ್ತಾರೆ. ಫೋಕಸ್ ಬ್ಯಾಚ್ ಅಂತ ಮಾಡ್ತಾರೆ, ಸೂಪರ್ ಬ್ಯಾಚ್ ಅಂತ ಮಾಡ್ತಾರೆ. ಅದೇ ದಿನ ಕರೆಕ್ಷನ್ ಮಾಡಿ ಕೊಡ್ತಾರೆ, ನಿಮ್ ತಪ್ಪು ಎಲ್ಲಿದೆ ಅಂತ ಅಂದ್ಬಿಟ್ಟು. ಡಿಜಿಟಲ್ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಿದೆ ಸಾರಂಗ ಅಕಾಡೆಮಿ. ನಿಮಗೆ ಒಂದೇ ಮಗು ಇರಬಹುದು, ನನಗೆ ಸರಿಸುಮಾರು 400 ವಿದ್ಯಾರ್ಥಿಗಳು ನನ್ನ ಮಕ್ಕಳು. JEE ನೀಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇಲ್ಲಿಂದಲೇ ತರಬೇತಿ. ಬಡವರ್ಗದ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಮತ್ತು ಗ್ರಾಮೀಣ ಭಾಗದಂತಹ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹದ್ದು ನನ್ನ ಮೂಲ ಉದ್ದೇಶ. ವೀಕ್ಷಕರೇ, ಪೋಷಕರು ತಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು, ಜೊತೆಗೆ ಅವರನ್ನು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನುವಂತ ಹುಚ್ಚು ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಗ್ರಾಮಾಂತರ ಭಾಗದಲ್ಲಿ, ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಅಥವಾ ತಾಲೂಕು ಭಾಗಗಳಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ 1ರಿಂದ 10ನೇ ತರಗತಿವರೆಗೂ ಕೂಡ ಒಂದು ಮಟ್ಟಿನ ಶಿಕ್ಷಣವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದ್ರೆ PU ಹಂತದ ಶಿಕ್ಷಣವನ್ನ, ಡಿಗ್ರಿ ಹಂತದ ಶಿಕ್ಷಣವನ್ನ, ಇದನ್ನೆಲ್ಲವನ್ನ ಕೂಡ ತಾಲೂಕು ಹಂತದಲ್ಲಿ ತೆಗೆದುಕೊಳ್ಳುವಾಗ ಸಾಕಷ್ಟು ಕಷ್ಟವಾಗುತ್ತೆ. ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ ಒಂದು ವೇಳೆ ಕಾಲೇಜು ಇರೋದಿಲ್ಲ ಅನ್ನುವಂಥದ್ದು ಎಲ್ಲಾ ಪೋಷಕರಿಗೂ ಕೂಡ ತಲೆನೋವಾಗಿ ಪರಿಣಮಿಸುತ್ತೆ. ಆದ್ರೆ ಕೊರಟಗೆರೆ ತಾಲೂಕಿನ ಪೋಷಕರಿಗೆ ಈ ಟೆನ್ಷನ್ ಇಲ್ಲ. ಕೊರಟಗೆರೆ ತಾಲೂಕಿನಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಒಂದು ತಲೆ ಎತ್ತಿರುವಂಥದ್ದು. ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ, ಉತ್ತಮ ಸಂಸ್ಕಾರವನ್ನ ಎಲ್ಲವನ್ನ ಕೂಡ ನೀಡುವ ನಿಟ್ಟಿನಲ್ಲಿ ಇಲ್ಲಿನ ಪ್ರಿಯದರ್ಶಿನಿ ಕಾಲೇಜು ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಉತ್ತಮ ಫಲಿತಾಂಶದ ಜೊತೆಗೆ ಈ ಕೊರಟಗೆರೆ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯತ್ತ ಮುನ್ನಡೆಸ್ತಾ ಇರುವಂಥದ್ದು. ಇಲ್ಲಿ ಯಾವ್ಯಾವ ತರಹದ ಸೌಲಭ್ಯಗಳಿದ್ದಾವೆ ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಜೊತೆಗೆ ಕೊರಟಗೆರೆ ತಾಲೂಕಿನ ಪ್ರತಿಯೊಬ್ಬ ಪೋಷಕರು ಕೂಡ ಈ ಕಾಲೇಜಿನ ಬಗ್ಗೆ ಗಮನ ಹರಿಸಲೇಬೇಕು. ಅಷ್ಟು ಒಳ್ಳೆಯ ಮಟ್ಟದ ಶಿಕ್ಷಣವನ್ನ ತಾಲೂಕು ಮಟ್ಟದಲ್ಲಿ ನೀಡ್ತಾ ಇದೆ. ಹೀಗಾಗಿ ಈ ತಾಲೂಕಿನ ಈ ಕಾಲೇಜಿನ ಪರಿಚಯವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾರೆ. ಆತ್ಮೀಯ ಪೋಷಕರೇ, ನಾನು ನಿಮ್ಮ ಅಜಯ್ ಕುಮಾರ್, ಸಾರಂಗ ಅಕಾಡೆಮಿಯ ಕಾರ್ಯದರ್ಶಿ. ಈಗ ಕಳೆದ 5 ವರ್ಷಗಳಿಂದ ನಾವು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜನ್ನು ನಡೆಸುತ್ತಾ ಬಂದಿದ್ದೇವೆ. ಭಾಳ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜನ್ನು ನಡೆಸಿದ್ದೀವಿ ಮತ್ತು 5 ವರ್ಷಗಳ ಕಾಲದಿಂದ ಸತತವಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ರಿಸಲ್ಟನ್ನು ಕೂಡ ತಗೊಂಡಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಸಾರಂಗ ಅಕಾಡೆಮಿಗೆ ಇಲ್ಲಿ 6 ವರ್ಷಗಳು ಕಂಪ್ಲೀಟ್ ಆಗಿದೆ. ಸೊ ಮತ್ತಷ್ಟು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಂತ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ ಮತ್ತು ಸ್ನೇಹಿತರೆ, ನನ್ನ ಸಿದ್ಧಾಂತದ ಪ್ರಕಾರ ಒಂದು ಮಗು ಒಂದು ಹೊತ್ತಿನ ಅನ್ನದಿಂದ ವಂಚಿತರಾದ್ರೂ ಚಿಂತೆ ಇಲ್ಲ, ಆದರೆ ಅಕ್ಷರದಿಂದ ಖಂಡಿತವಾಗ್ಲೂ ವಂಚನೆ ಆಗಬಾರದು. ಅನ್ನ ನಮಗೆ ಆ ಕ್ಷಣಕ್ಕೆ ಜೀವಂತವಾಗಿ ಇಡಬಹುದು, ಆದರೆ ಶಿಕ್ಷಣ ಅನ್ನುವಂತಹದ್ದು ನಮ್ಮನ್ನ ಶಾಶ್ವತವಾಗಿ ಜೀವನ ಪರ್ಯಂತ ಜೀವಂತವಾಗಿ ಇರುವಂತೆ ಮಾಡುವಂತಹದ್ದು ಶಿಕ್ಷಣ. ಅದಕ್ಕೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅನ್ನುವಂತಹದ್ದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವನು ಖಂಡಿತವಾಗ್ಲೂ ಗರ್ಜಿಸ್ತಾನೆ. ಪ್ರಿಯದರ್ಶಿನಿ ಕಾಲೇಜು ಕೇವಲ ಯಾವುದೋ ಒಂದು ಫೀಸನ್ನ ಕಲೆಕ್ಟ್ ಮಾಡಿಕೊಂಡು ಒಬ್ಬ ಬಂಡವಾಳಶಾಹಿಯ ಅಧೀನದಲ್ಲಿರುವಂತಹ ಕಾಲೇಜು ಖಂಡಿತ ಅಲ್ಲ. ಈ ಪ್ರಿಯದರ್ಶಿನಿ ಕಾಲೇಜ್ ಅನ್ನುವಂತಹದ್ದು ಬಂಡವಾಳವನ್ನ ಮಾಡ್ಕೊಳ್ಳುವಂತಹ ಮ್ಯಾನೇಜ್ಮೆಂಟ್ ಅಧೀನದಲ್ಲಿಲ್ಲ, ಒಬ್ಬ ಶಿಕ್ಷಕನ ಕೈಯಲ್ಲಿ ಈ ಕಾಲೇಜ್. ನನ್ನ ಹೆಸರು ಅಕ್ಷಯ್ ಕುಮಾರ್ KR ಅಂತ. ಸೊ ನಾನು ಪ್ರಿಯದರ್ಶಿನಿ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಸೊ ಇಲ್ಲಿ ಈ ಕಾಲೇಜಲ್ಲಿ ತುಂಬ ಒಳ್ಳೆ ವಾತಾವರಣ ಇದೆ, ಎಲ್ಲ ಟೀಚರ್ಸು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಒಳ್ಳೆ CET JEE ನೀಟ್ ಎಲ್ಲ ಕೋಚಿಂಗ್ ಇದೆ. ಸೊ ನಾನು ಇಲ್ಲೇ ಸೇರ್ಕೊಬೇಕು ಅಂತ ನೋಡಿ
ಒಳ್ಳೆ ಕಾಲೇಜ್ ಇದೆ ಅಂತ ಇಲ್ಲಿ ಸೇರಿಕೊಂಡೆ. ಸೊ ಎಲ್ಲ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿ ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲಿ ಎಕ್ಸಾಮಿಗೆ ನಾವು ಪ್ರಿಪ್ರೇಷನ್ ಅಂತ ತುಂಬ ಒಳ್ಳೆ ಕೋಚಿಂಗ್ ಕೊಟ್ಟು ತುಂಬ ಮಾಕ್ ಟೆಸ್ಟ್ಗಳೆಲ್ಲ ಮಾಡಿ ಸೂಪರ್ ಬ್ಯಾಚ್ ಅಂತ ಎಲ್ಲ ಒಂದು ಬ್ಯಾಚ್ ಥರ ಮಾಡಿ ಎಲ್ಲ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ನಮ್ಮ ಎಜುಕೇಷನ್ ತುಂಬ ರ್ಯಾಂಕ್ ಬರೋಕ್ಕೆಲ್ಲ. ಸೊ ನನಗೆ ಈ ಎಕ್ಸಾಮಲ್ಲಿ 573 ಮಾರ್ಕ್ಸ್ ಬಂದಿತ್ತು. ಸೊ ತುಂಬ ಒಳ್ಳೆ ಕಾಲೇಜ್ ಇದು. ಸೊ ನಮಗೆ ತುಮಕೂರು, ಬೆಂಗಳೂರು ಈ ಕಡೆ ಎಲ್ಲ ನೋಡಿಕೊಂಡ್ರು ತುಂಬ ಎಕನಾಮಿಕಲ್ ಆಗಿ ಇರುವಂಥ ನಮಗೆ ಬೆನಿಫಿಟ್ ಆಗುವಂಥ ಕಾಲೇಜು ಪ್ರಿಯದರ್ಶಿನಿ PU ಕಾಲೇಜು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಅಂತ. ನಾನು ಪ್ರಿಯದರ್ಶಿನಿ PU ಕಾಲೇಜ್ ಸ್ಟೂಡೆಂಟ್. ನಾನು ಈ ವರ್ಷದ ಕಾಮರ್ಸ್ ವಿಭಾಗದಲ್ಲಿ ತಾಲೂಕು ಟಾಪರ್ ಆಗಿದ್ದೀನಿ. ನಾನು ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ನನ್ನ ಈ ಉತ್ತಮ ಫಲಿತಾಂಶಕ್ಕೆ ಕಾರಣರಾದಂತಹ ಮ್ಯಾನೇಜ್ಮೆಂಟ್ ಅಂಡ್ ಪ್ರಿನ್ಸಿಪಲ್ ಮತ್ತೆ ಎಲ್ಲ ಟೀಚರ್ಸ್ಗೂ ಮತ್ತೆ ನನ್ನ ಪೋಷಕರಿಗೂ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ. ಮತ್ತು ಎಲ್ಲರೂ ಕೂಡ ಇಲ್ಲಿ ನಿರಾತಂಕವಾಗಿ ಬಂದು ಚೆನ್ನಾಗಿ ಪಾಠ ಕಲಿಬೋದು. ಇಲ್ಲಿ ನನಗೆ ಇಷ್ಟು ಉತ್ತಮ ಫಲಿತಾಂಶ ಬರೋದಕ್ಕೆ ಕಾರಣ ನಮ್ಗೆ ಅಕ್ಟೋಬರ್ಗೆಲ್ಲ ಸಿಲೆಬಸ್ ಎಲ್ಲ ಕವರ್ ಮಾಡ್ತಾರೆ. ನವೆಂಬರು, ಡಿಸೆಂಬರ್ ಬರ್ತಿರಂಗೆನೆ ಎಲ್ಲ ಫೋಕಸ್ ಬ್ಯಾಚ್ ಅಂತ ಮಾಡ್ತಾರೆ, ಸೂಪರ್ ಬ್ಯಾಚ್ ಅಂತ ಮಾಡ್ತಾರೆ. ಅದರಲ್ಲಿ ಸುಮಾರು ಒಂದು 25ರಿಂದ 30 ಟೆಸ್ಟ್ ಪೇಪರ್ಸ್ನ ಬರೆಸ್ತಾರೆ. ಮತ್ತೆ ಟೀಚರ್ಸ್ ಅದೇ ದಿನ ಕರೆಕ್ಷನ್ ಮಾಡಿ ಕೊಡ್ತಾರೆ, ನಿಮ್ ತಪ್ಪು ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇದರಿಂದ ನನಗೆ ತುಂಬಾ ಈಸಿ ಆಯ್ತು ಓದೋದಕ್ಕೆ. ಮತ್ತೆ ಎಲ್ಲರೂ ಬಂದು ಇಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು. ನನ್ನ ಹೆಸರು ಯಶವಂತ ರಾಜ್. ನಾನು ವೀರಾಪುರ ಗ್ರಾಮ ಚಿಕ್ಕ ಗ್ರಾಮದಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಲ್ಲಿ ಸೆಕೆಂಡ್ HEB ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇದ್ದೀನಿ. ನಾನು ಬಿಸ್ನೆಸ್ ಅಲ್ಲಿ 100ಕ್ಕೆ 100 ಬಂದಿದೆ ಔಟ್ ಆಫ್. ಕಾರಣ ಎಲ್ಲ ಉಪನ್ಯಾಸಕರು ಮತ್ತೆ ನಮ್ಮ ಪ್ರಾಂಶುಪಾಲರಾದ ರುದ್ರೇಶ್ವರ ಕಾರಣ. ಕೊರಟಗೆರೆಯಲ್ಲಿ ನಮ್ಮ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ಒಳ್ಳೆ ಹೆಸರು ತಗೊಂಡಿದೆ. ಕಡಿಮೆ ಹಣಕಾಸಿನಲ್ಲಿ ಒಳ್ಳೆ ಶಿಕ್ಷಣವನ್ನು ನೀಡುತ್ತಿದೆ. ಈ ರೀತಿ ನಿರಂತರವಾಗಿ ಸರಿಸುಮಾರು 5 ವರ್ಷಗಳಿಂದ ಈ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜನ್ನ ಮುನ್ನಡೆಸ್ಕೊಂಡು ಬಂದಿದ್ದೀನಿ. ನನ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬಡವರ್ಗದ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಮತ್ತು ಗ್ರಾಮೀಣ ಭಾಗದಂತಹ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹದ್ದು ನನ್ನ ಮೂಲ ಉದ್ದೇಶ. ನಮ್ಮ ಫಂಡಮೆಂಟಲ್ ರೈಟ್ಸ್ ನಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣ ಇದೆ. ಅದು ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅನ್ನುವಂತಹದ್ದೇ ಯಕ್ಷ ಪ್ರಶ್ನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣ ಸಿಗಬೇಕು ಅನ್ನುವಂತಹ ಒಂದು ಮೂಲ ಆದರ್ಶವನ್ನ ಇಟ್ಕೊಂಡು ನಮ್ಮ ಪ್ರಿಯದರ್ಶಿನಿ PU ಕಾಲೇಜನ್ನ ನಡೆಸ್ತಾ ಇದ್ದೀವಿ. ಕೊಟ್ಟ ಮಾತಿನಂತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಯಾವುದೇ ಪೋಷಕರು ನಿರ್ಭಯವಾಗಿ, ನಿರಾತಂಕವಾಗಿ ನಮ್ಮ ಕಾಲೇಜಿಗೆ ನಿಮ್ಮ ಮಗುವನ್ನ ಸೇರಿಸಬಹುದು. ಯಾವುದೇ ಸಣ್ಣ ವ್ಯತ್ಯಾಸ ಆಗದಂಗೆ 2 ವರ್ಷ ನಿಮ್ಮ ಮಗುವನ್ನ ಓದಿಸುವಂತಹ ಜವಾಬ್ದಾರಿ ನಂದು. ಹಾಯ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಪ್ರಿಯದರ್ಶಿನಿ ಕಾಲೇಜ್ನಲ್ಲಿ ಓದ್ತಿದ್ದು ಈ ಸತಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ಈ ಕಾಲೇಜ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಓನ್ಲಿ ಬರೀ ಅಕಾಡೆಮಿಕ್ಸ್ ಅಲ್ಲ, ಕಲ್ಚರಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್, ಎನಿ ಒನ್ ಸೂಪರ್ ಆಗಿದೆ. ನಾವು ಮನೇಲಿ ಎಷ್ಟು ಕಂಫರ್ಟಬಲ್ ಆಗಿರ್ತೀವೋ ಕಾಲೇಜಲ್ಲೂ ಅಷ್ಟೇ ಇರ್ತೀವಿ. ಸ್ಟೇಟ್ ಲೆವೆಲ್ಗೆಲ್ಲ ಕಲ್ಚರಲ್ ಆಕ್ಟಿವಿಟಿಗೆ ಹೋಗಿದ್ದೀವಿ. ಈ ಸತಿ ನಮಗೆ ಕಾಲೇಜ್ ಡೇ ಫಂಕ್ಷನ್ ಮಾಡಿದ್ರು. ಹೊಸ ಗೆಸ್ಟ್ ಎಲ್ಲ ಕರೆಸಿದ್ರು, ಪೇರೆಂಟ್ಸು ಮತ್ತೆಲ್ಲ ಬಂದರು. ಇಲ್ಲಿ ಆಲ್ ಗ್ರೌಂಡ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್, ಹೆಣ್ಮಕ್ಳಿಗೆ ಎಲ್ಲದಕ್ಕೂ ಚೆನ್ನಾಗಿದೆ. ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಎಜುಕೇಷನ್, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಸೂಪರ್ ಆಗಿದೆ. ಸೊ ಈ ಕಾಲೇಜಿಗೆ ಬಂದು ಜಾಯ್ನ್ ಆಗಿ. ಹೆಣ್ಮಕ್ಳಿಗಂತೂ ತುಂಬ ಫೆಸಿಲಿಟೀಸ್ ಇದೆ. ಮ್ಯಾನೇಜ್ಮೆಂಟ್ ಆಗಿರಲಿ, ಪ್ರಿನ್ಸಿಪಲ್ ಸರ್ ಆಗಿರಲಿ, ಲೆಕ್ಚರರ್ಸ್ ಆಗಿರಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಎಜುಕೇಷನ್ ಅಂತ ನೋಡಕ್ ಹೋದ್ರೆ ಈ ತಾಲೂಕಲ್ಲೇ ನಂಬರ್ 1 ಕಾಲೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಬಂದಾಗ ನಾನು ಏನೂ ಇಂಟ್ರೆಸ್ಟ್ ಇರಲಿಲ್ಲ ಎಜುಕೇಷನಲ್ಲಿ. ಈಗ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅಂದ್ರೆ ನಮ್ಮ ಪೇರೆಂಟ್ಸು ಮತ್ತೆ ಊರು ಎಲ್ಲದಕ್ಕೂ ಖುಷಿ ಪಡ್ತಾರೆ. ಸೊ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಸರ್ ಅಂಡ್ ಕಾಲೇಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ ಜೈನ್. ನಾನು ಪ್ರಿಯದರ್ಶಿನಿ PU ಕಾಲೇಜ್ನ ವಿಜ್ಞಾನ ವಿಭಾಗದಲ್ಲಿ ಓದಂಥ ವಿದ್ಯಾರ್ಥಿನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಕೊರಟಗೆರೆ ತಾಲೂಕಲ್ಲೇ ಅತ್ಯುತ್ತಮ ಕಾಲೇಜು ನಮ್ಮ ಪ್ರಿಯದರ್ಶಿನಿ PU ಕಾಲೇಜ್ ಅಂತ ಹೇಳ್ಬೋದು. ನಮ್ಮ ಕಾಲೇಜ್ನಲ್ಲಿ ತುಂಬ ಉತ್ತಮವಾದಂತಹ ಲ್ಯಾಬ್ ಫೆಸಿಲಿಟೀಸ್ ಇದೆ. ಮತ್ತು ಡಿಜಿಟಲ್ ಬೋರ್ಡ್ಸಿಂದ ಕ್ಲಾಸ್ನ ಮಾಡ್ತಾರೆ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡಿಸ್ತಾರೆ. ಒಳ್ಳೆ ಟೀಚಿಂಗ್ ಫೆಸಿಲಿಟೀಸ್ ಇದೆ ನಮ್ಮ ಕಾಲೇಜ್ನಲ್ಲಿ. ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ತುಂಬ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸೂಪರ್ ಬ್ಯಾಚು ಮತ್ತು ಹಲವಾರು ಬ್ಯಾಚಸ್ನ ಮಾಡಿ ತುಂಬ ಹೆಲ್ಪ್ ಮಾಡ್ತಾರೆ. ಕೊರಟಗೆರೆ ತಾಲೂಕಿನಲ್ಲೇ ಉತ್ತಮ ಕಾಲೇಜು ಪ್ರಿಯದರ್ಶಿನಿ PU ಕಾಲೇಜ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾನು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೆಕೆಂಡ್ PU EBSS ಕಾಮರ್ಸ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ವರ್ಷದಲ್ಲಿ ಡಿಸ್ಟಿಂಕ್ಷನ್ ಬಂದು ಪಾಸ್ ಆಗಿದ್ದೇನೆ. ನಮ್ಮ ಕಾಲೇಜಿನಲ್ಲಿ
ತರಗತಿಗಳು ಹಾಗೂ ಲೈಬ್ರರಿ ಹಾಗೂ ಲ್ಯಾಬ್ಗಳು ತುಂಬಾ ಚೆನ್ನಾಗಿದೆ ಹಾಗೂ ನಮಗೆ ಪ್ರೊಜೆಕ್ಟರ್ ರೂಮ್ ಅನ್ನು ಎಲ್ಲ ಯೂಸ್ ಮಾಡ್ಕೊಂಡು ಪಾಠ ಮಾಡ್ತಾರೆ. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಮ ಕಾಲೇಜಿನ ಶಿಕ್ಷಕರು ಎಲ್ಲರೂ ನಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಪೋಷಕರೇ, ನಿಮಗೆ ಒಂದೇ ಮಗು ಇರಬಹುದು, ನನಗೆ ಸರಿಸುಮಾರು 400 ವಿದ್ಯಾರ್ಥಿಗಳು ನನ್ನ ಮಕ್ಕಳು. ಆ ಒಂದು ಭಾವನೆಯಿಂದನೇ ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಬಂದಿದ್ದೀನಿ. ರಾಜ್ಯ ಮಟ್ಟದಲ್ಲಿ ರ್ಯಾಂಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾಕೆ ತೆಗಿಬಾರ್ದು ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ. ತುಮಕೂರು, ಬೆಂಗಳೂರು ಈ ರೀತಿ ನಗರಗಳಲ್ಲಿ ಸಿಗುವಂತಹ ಶಿಕ್ಷಣ ನಮ್ಮ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಒಂದು ಕೂಲಿ ಕಾರ್ಮಿಕನ ಮಗು ಇವತ್ತು ರಾಜ್ಯ ಮಟ್ಟದಲ್ಲಿ ಟಾಪರ್ ಯಾಕೆ ಆಗ್ಬಾರ್ದು, ಅವ್ರಿಗೆ ಉನ್ನತ ಶಿಕ್ಷಣ ಸಿಗಬೇಕು ಮತ್ತೆ ಗುಣಮಟ್ಟ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ನನ್ನ ಮಹದಾಶಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ KR. ನಾನು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ನನ್ನ ದ್ವಿತೀಯ PUC ಅನ್ನು ವಾಣಿಜ್ಯ ವಿಭಾಗದಲ್ಲಿ ಮುಗಿಸಿದ್ದೇನೆ. ಇಲ್ಲಿ ನನ್ನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ನಾನು 90+ ಮಾರ್ಕ್ಸ್ ತಗೊಂಡು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100ಗೆ 100 ತಗೊಂಡು ನನ್ನ ವ್ಯಾಸಂಗವನ್ನು ಸೆಕೆಂಡ್ PUC ಮುಗಿಸಿ ಈ ಕಾಲೇಜಿಂದ ಉತ್ತೀರ್ಣವಾದ ಅಂಕ ತಗೊಂಡು ನಾನು ತೇರ್ಗಡೆಯಾಗಿದ್ದೇನೆ. ಹೊರಗಡೆ ಪ್ರಪಂಚದಲ್ಲಿ ಯಾವ ತರ ನಡ್ಕೊಬೇಕು ಎಲ್ಲ ತಿಳಿಸ್ಕೊಡ್ತಾರೆ ಈ ಕಾಲೇಜಲ್ಲಿ. ತಾಲೂಕಲ್ಲೇ ಕೂಡ ನಂಬರ್ 1 ಕಾಲೇಜ್ ಆಗಿದೆ ನಮ್ಮ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು. ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ನನ್ನ ಕಾಲೇಜಿನಲ್ಲಿ ಡಿಜಿಟಲ್ ಟಚ್ ಪ್ಯಾನಲ್, ಅದರ ಬೆಲೆನೇ ಸರಿಸುಮಾರು 2 ಲಕ್ಷ ಆಗುತ್ತೆ. ಯಾವುದೇ ಒಬ್ಬ ವಿದ್ಯಾರ್ಥಿ ವಿಜುವಲೈಸ್ ಆಗಿ ಪಾಠ ಕೇಳಿದಾಗ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಗ್ರಾಮೀಣ ಭಾಗದ ಒಬ್ಬ ಬಡ ವಿದ್ಯಾರ್ಥಿಗೆ ಕೈಗೆಟುಕುವ ರೀತಿಯಲ್ಲಿ ಸಿಗ್ಬೇಕು ಅನ್ನುವಂಥದ್ದು ನನ್ನ ಆಸೆ. ಅದನ್ನೇ ನಾನು ಎಲ್ಲಾ ಕ್ಲಾಸ್ ಕೂಡ ಹಾಕ್ಸಿದ್ದೀನಿ. ಮಕ್ಕಳು ತುಂಬಾ ಚೆನ್ನಾಗಿ ಪಾಠ ಕೇಳಬೇಕು. ಟೀಚರ್ ಸೆಲೆಕ್ಷನ್ ಅಂತ ಬಂದಾಗ ನನ್ನ ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ತಗೊಂಡಿರುವಂತಹ 2 ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತುಂಬಾ ಕ್ವಾಲಿಫೈಡ್ ಇರುವಂತಹ ಉಪನ್ಯಾಸಕರನ್ನ ನಾನು ನೇಮಕ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಮಾನ್ಯ ಗವರ್ನರ್ ಕಡೆಯಿಂದ ಗೋಲ್ಡ್ ಮೆಡಲ್ ತಗೊಂಡಿರುವಂತಹ 2 ಉಪನ್ಯಾಸಕರು ನನ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಜೊತೆಗೆ ಸರಿಸುಮಾರು 15ರಿಂದ 20 ವರ್ಷಗಳು ಸೇವಾ ಅನುಭವ ಇರುವಂತಹ ಉಪನ್ಯಾಸಕರು ಕೂಡ ನಮ್ಮ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸರ್. Hello everyone, my name is Sindhushri TK. I have completed my post-graduation in MSc Botany as a university rank holder. I am working in Priyadarshini PU College as a biology lecturer. Priyadarshini PU College provides a good education where excellence meets opportunity. Priyadarshini PU College concentrates on JEE courses, KCET courses and NEET courses, which will be held every weekend and tests will be provided regularly. Admissions are open for 2025 and 26. Please visit once. ನನ್ನ ಹೆಸರು ಸಿಂಧು ಅಂತ. ನಾನು MCA B.Ed ಆಗಿದೆ. ನಾನು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಇದೆ. ಸೊ ಪೋಷಕರು ಯಾವುದೇ ಥರ ನಿರ್ಭಯದಿಂದ ನಮ್ಮ ಕಾಲೇಜಿಗೆ ಅಡ್ಮಿಷನ್ಸ್ನ ಮಾಡ್ಬೋದು. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತುಂಬ ಇಂಡಿವಿಜುವಲ್ ಕೇರ್ ಇರುತ್ತೆ. ನಿರ್ಭಯದಿಂದ ನಮ್ಮ ಕಾಲೇಜಿಗೆ ನೀವು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿಸ್ಬೋದು. ನನ್ನ ಹೆಸರು ಶಶಿರೇಖಾ. ಕ್ವಾಲಿಫಿಕೇಶನ್ MSc B.Ed. ಸೊ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿ ಪ್ರಿಯದರ್ಶಿನಿ PU ಕಾಲೇಜಲ್ಲಿ ಕಳೆದ 3 ವರ್ಷಗಳಿಂದನೂ ವರ್ಕ್ ಮಾಡ್ತಾನೆ ಬಂದಿದ್ದೀನಿ. ಸೊ ಇಲ್ಲಿ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ ಇಯರ್ ಸ್ಟೇಟ್ ರ್ಯಾಂಕ್ ಕೂಡ ಕೊಟ್ಟಿದ್ದೀವಿ. 10th ರ್ಯಾಂಕ್ ಮತ್ತೆ 12th ರ್ಯಾಂಕ್ ಇದೆ. ಸೊ ಈ ವರ್ಷ ಕೂಡ ತಾಲೂಕ್ ಟಾಪರ್ ಇದೆ. ಈ ಮಕ್ಕಳನ್ನ ನಿರ್ಭಯವಾಗಿ ನಮ್ಮ ಕಾಲೇಜಿಗೆ ದಾಖಲಾತಿಗಳನ್ನ ಮಾಡಬಹುದು. ಹಾಯ್ ಎವ್ರಿವನ್, ನನ್ನ ಹೆಸರು ಪ್ರಮೋದ್ HR ಅಂತ ಹೇಳಿ. ನನ್ನ ಕ್ವಾಲಿಫಿಕೇಶನ್ ಬಂದು MCOM ಮತ್ತೆ NET ಡಿಗ್ರಿ ಆಗಿದೆ. ಮತ್ತೆ ಅದರ ಜೊತೆಗೆ ನಾನು ತುಮಕೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲಿಸ್ಟ್ ಅನ್ನು ತಗೊಂಡಿದ್ದೀನಿ. ಸೊ ನಾನು ನಮ್ಮ ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ಬಿಸ್ನೆಸ್ ಸ್ಟಡೀಸ್ ಅನ್ನ ಟೀಚ್ ಮಾಡ್ತಾ ಇದ್ದೀನಿ. ಕಳೆದ 6 ವರ್ಷಗಳಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಕಾಲೇಜು ನಮ್ಮ ಪ್ರಿಯದರ್ಶಿನಿ PU ಕಾಲೇಜು. ಸೊ ಹೋದ ವರ್ಷ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಮರ್ಸ್ ವಿಭಾಗದಿಂದ ಇಡೀ ಕರ್ನಾಟಕ ಸ್ಟೇಟ್ಗೆ 10 ರ್ಯಾಂಕ್ ಅನ್ನ ತಗೊಂಡಂತ ಒಂದು ಗುಡ್ 1 ಕಾಲೇಜ್. ನಮ್ಮಲ್ಲಿ ಕಾಮರ್ಸ್ ವಿಭಾಗದಲ್ಲಿ HBA ಮತ್ತೆ EBACS ಅಂತ 2 ಕೋರ್ಸ್ಗಳಿದ್ದಾವೆ. ಸೊ ಈ ಕೋರ್ಸ್ಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಾವು ಇಲ್ಲಿವರೆಗೂ ತಂದುಕೊಡ್ತಾ ಇದ್ದೀವಿ. ಮತ್ತೆ ಈ ವರ್ಷ ನಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟಿನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಸೊ ಇವೆಲ್ಲನೂ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಸೊ ನಮ್ಮ ಪ್ರಿಯದರ್ಶಿನಿ PU ಕಾಲೇಜ್ ಅಂತಕ್ಕಂಥದ್ದು ಒಂದು ಒಳ್ಳೆ ಗುಡ್ ಅಟ್ಮಾಸ್ಫಿಯರ್ ಅನ್ನ ಹೊಂದಿದೆ. ಸೊ ಒಂದು ಒಳ್ಳೆ ಕ್ಯಾಂಪಸ್ ಅನ್ನ ಹೊಂದಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಪ್ರಿಯದರ್ಶಿನಿ PU ಕಾಲೇಜಲ್ಲಿ ನೀವು ಜಾಯಿನ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಜಿ ಅಂತ. ಪ್ರಿಯದರ್ಶಿನಿ PU ಕಾಲೇಜ್ ಮ್ಯಾನೇಜ್ ಬೈ ಸಾರಂಗ ಅಕಾಡೆಮಿ.
ಈ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾನು ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಉತ್ತಮ ಸೈನ್ಸ್ ಲ್ಯಾಬೊರೇಟರಿಗಳಿದ್ದಾರೆ. ಮತ್ತೆ ಕಳೆದ 5 ವರ್ಷಗಳಿಂದ ತಾಲೂಕು ಟಾಪರ್ಸ್ ಕೂಡ ನಮ್ಮ ಕಾಲೇಜಿನ ಮಕ್ಕಳೇ ಆಗಿರ್ತಾರೆ. ಮತ್ತೆ ಕಳೆದ ವರ್ಷ ಸ್ಟೇಟ್ಗೆ 10th ರ್ಯಾಂಕ್ ಕಾಮರ್ಸ್ ವಿಭಾಗದಿಂದ ಮತ್ತೆ ಸೈನ್ಸ್ ವಿಭಾಗದಿಂದ ಕೂಡ ಸ್ಟೇಟ್ಗೆ 12th ರ್ಯಾಂಕ್ ಬಂದಿದ್ದಾರೆ. ಆದ್ರಿಂದ ನಿಮ್ಮ ಮಕ್ಕಳನ್ನು ನಮ್ಮ ಪ್ರಿಯದರ್ಶಿನಿ ಕಾಲೇಜಿಗೆ ಸೇರಿಸಬೇಕೆಂದು ಪೋಷಕರಿಗೆ ನಮ್ಮ ವಿನಂತಿ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭರತ್. ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 6 ವರ್ಷಗಳಿಂದ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ಬಾರಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ 99% ರಿಸಲ್ಟ್ ಅನ್ನು ಕೊಟ್ಟಿದ್ದು, ಅವುಗಳ ಪೈಕಿ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 90ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ ಹಾಗೂ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಪಡೆದಿದ್ದಾರೆ. ಉತ್ತಮ ಫಲಿತಾಂಶಕ್ಕಾಗಿ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜ್ ಕೊರಟಗೆರೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಆತ್ಮೀಯ ಪೋಷಕರೇ, ನನ್ನ ಹೆಸರು ರಂಗನಾಥ್. ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ, ಅತ್ಯುತ್ತಮ ಭವಿಷ್ಯದ ಒಂದು ಕಾರಣದಿಂದಾಗಿ ಹಿಂದೆ ಪ್ರಿಯದರ್ಶಿನಿ PU ಕಾಲೇಜಿಗೆ ತಮ್ಮ ಮಕ್ಕಳನ್ನ ದಾಖಲಿಸಿ. ನನ್ನ ಹೆಸರು ಕಾಂತರಾಜು. ನಾನು ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಿಯದರ್ಶಿನಿ PU ಕಾಲೇಜಲ್ಲಿ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಇಡೀ ಕೊರಟಗೆರೆ ತಾಲೂಕಲ್ಲಿ ಅತಿ ರಿಸಲ್ಟ್ ಕೊಡ್ತಿರ್ತಕ್ಕಂತಹ ಬೆಸ್ಟ್ ಕಾಲೇಜ್ ಅಂದ್ರೆ ಪ್ರಿಯದರ್ಶಿನಿ PU ಕಾಲೇಜು. ನಮ್ಮಲ್ಲಿ CET, NEET, JEE ಎಲ್ಲ ಕೋಚಿಂಗ್ ಇದೆ. ನಮ್ಮಲ್ಲಿ ಕಳೆದ ಬಾರಿ ಸ್ಟೇಟ್ ರ್ಯಾಂಕ್ ಕೂಡ ಸೈನ್ಸ್ ಮತ್ತೆ ಕಾಮರ್ಸ್ ಅಲ್ಲಿ 2ರಲ್ಲೂ ಬಂದಿದೆ. ಈ ವರ್ಷನೂ ಕೂಡ ನಮ್ಮಲ್ಲಿ ತಾಲೂಕಲ್ಲಿ ಹೈಯೆಸ್ಟ್ ತೆಗೆದಿರ್ತಕ್ಕಂತಹ ಅತಿ ಬೆಸ್ಟ್ ಕಾಲೇಜ್ ಯಾವುದು ಅಂದ್ರೆ ನಮ್ದೇನೆ. ಕಳೆದ 6 ವರ್ಷಗಳಲ್ಲಿ ಅತಿ ಹೆಚ್ಚು ತಾಲೂಕಲ್ಲಿ ರಿಸಲ್ಟ್ ಕೊಟ್ಟಿರ್ತಕ್ಕಂತಹ ದ ಬೆಸ್ಟ್ ಕಾಲೇಜ್ ಪ್ರಿಯದರ್ಶಿನಿ PU ಕಾಲೇಜು. ಹಾಗಾಗಿ ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಒಳ್ಳೆ ಸೇಫ್ಟಿಗೆ ನಮ್ಮ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡು ದಾಖಲಾತಿ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕ್ KL. ನಾನು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತುಮಕೂರು ಜಿಲ್ಲೆ ಹಾಗೂ ಕೊರಟಗೆರೆ ತಾಲೂಕಿನ ಮಟ್ಟದಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇರುವಂತಹ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇದೇ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಗುಲಾಬ್ಶಾ. ನಾನು ಅರ್ಥಶಾಸ್ತ್ರವನ್ನು ಉಪನ್ಯಾಸ ಮಾಡ್ತಾ ಇದ್ದೀನಿ. ಕೊರಟಗೆರೆ ಪ್ರಿಯದರ್ಶಿನಿ PU ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀಡಿದ್ದೇವೆ. ಹಾಗೆ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ಭದ್ರತೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಅನ್ನು ಮಾಡಿ. ಥ್ಯಾಂಕ್ ಯು. Hello my dear parents, my name is Saida Rafat. I am the biology lecturer in Priyadarshini PU College, Koratagere. So we are starting the admissions for both the PCMB and commerce sections. From the last 6 years we are providing the highest results throughout the taluk. So this year also we have started the admissions. So bring your children for the admissions for both commerce and science section. Thank you. ನಮ್ಮ ಪ್ರಿಯದರ್ಶಿನಿ PU ಕಾಲೇಜ್ನಲ್ಲಿ ಸೈನ್ಸು ಮತ್ತು ಕಾಮರ್ಸ್ ಅನ್ನುವಂಥ 2 ವಿಭಾಗಗಳಿಗೆ ದಾಖಲಾತಿಯನ್ನು ಮಾಡ್ಕೊಂತೀನಿ. ನೀವು ವಿಜ್ಞಾನ ವಿಭಾಗದಲ್ಲಿ ಅಂದ್ರೆ ಸೈನ್ಸ್ ವಿಭಾಗದಲ್ಲಿ ನೀವು PCMB ಮತ್ತು PCMCS ಅನ್ನುವಂಥ ಕಾಂಬಿನೇಷನ್ಗಳಿಗೆ ನೀವು ದಾಖಲಾತಿಯನ್ನು ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ HEBA ಮತ್ತು EBACS ಅನ್ನುವಂಥ ಒಂದು ಕಾಂಬಿನೇಷನ್ಗಳಿಗೆ ನೀವು ದಾಖಲಾತಿಯನ್ನು ಮಾಡಿಸ್ಕೋಬಹುದು. ಸೈನ್ಸ್ ವಿಭಾಗಗಳನ್ನ ಆಯ್ಕೆ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ CET, NEET ಮತ್ತು JEE ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕೋಚಿಂಗ್ ಕಡ್ಡಾಯವಾಗಿ ಕೊಡಲಾಗುತ್ತೆ ಮತ್ತು ಮೆಟೀರಿಯಲ್ ಕೂಡ ಕೊಡಲಾಗುತ್ತೆ. ಇನ್ನು ಉಳಿದಂತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅನ್ನುವಂಥ ಸಂಶಯ ನೀವು ಬರ್ಬೋದು. CA ಫೌಂಡೇಶನ್ ಅಂತಹ ಕೋರ್ಸ್ಗಳಿಗೆ ನಾವು ಕೋಚಿಂಗ್ ಅನ್ನು ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಮತ್ತು ರಾಜ್ಯದ ಉತ್ಕೃಷ್ಟವಾದಂತಹ ಒಂದು ಪರೀಕ್ಷೆಗಳಾದಂತಹ IAS ಮತ್ತು KS ಈ ತರ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೂ ಕೂಡ ನಮ್ಮ ಕಾಲೇಜಿನಲ್ಲಿ ಈಗಲಿಂದನೇ ಒಂದಷ್ಟು ಅರಿವು ಮೂಡಿಸುವಂತಹ ಒಂದು ವ್ಯವಸ್ಥೆನೂ ಕೂಡ ಇದೆ. ವಿಶಾಲವಾಗಿರುವಂತಹ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುತ್ಕೊಂಡು ಓದುವಂತಹ ಲೈಬ್ರರಿ ವ್ಯವಸ್ಥೆ ಇದೆ ನಮ್ಮ ಕಾಲೇಜಿನಲ್ಲಿ. ಸೊ ಒಳ್ಳೊಳ್ಳೆ ಆಥರ್ಸ್ ನ ಬುಕ್ಸ್ ಅನ್ನು ಕೂಡ ನಾನು ತರಿಸಿಟ್ಟಿದ್ದೀನಿ. ಯಾವ್ದಾದ್ರು ವಿದ್ಯಾರ್ಥಿ ನಾನು ಸಿವಿಲ್ ಸರ್ವಿಸ್ ಅಲ್ಲಿ ತುಂಬಾ ಆಸಕ್ತಿ ಇದೆ, ನಾನು ದೇಶದ ಪ್ರತಿಷ್ಠಿತ ಹುದ್ದೆಗಳಾದ IAS, KS, IPS ಅನ್ನುವಂಥ ಪರೀಕ್ಷೆಗಳನ್ನ ನಾನು ಪಾಸ್ ಮಾಡಬೇಕು, ಕ್ರ್ಯಾಕ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಬನ್ನಿ. ಅದಕ್ಕೆ ಬೇಕಾದಂತಹ ಬೇಸ್ಮೆಂಟ್ ಅನ್ನ ನಮ್ಮ ಪ್ರಿಯದರ್ಶಿನಿ PU ಕಾಲೇಜಲ್ಲಿ ಹಾಕೊಡ್ಲಾಗುತ್ತೆ. ಮತ್ತು ಉಳಿದಂತೆ ನಮ್ಮ ಕಾಲೇಜಿನಲ್ಲಿ ಉತ್ಕೃಷ್ಟವಾದಂತಹ ಒಂದು ಶಿಕ್ಷಣ ಖಂಡಿತವಾಗ್ಲೂ ಇದ್ದೇ ಇದೆ. ಎಲ್ಲಾ ಉಪನ್ಯಾಸಕರು ಕೂಡ ಹಗಲು ರಾತ್ರಿ ಅಂದಂಗೆ ಶ್ರಮ ವಹಿಸಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಮತ್ತು ನಮ್ಮ ಕೊರಟಗೆರೆ ತಾಲೂಕಿನ ಮೂಲೆ ಮೂಲೆಯೂ ಕೂಡ ನಮ್ಮ ಕಾಲೇಜಿನ ಬಸ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಮಗುವಿನ ಉಜ್ವಲವಾದಂತಹ ಉತ್ತಮ ಭವಿಷ್ಯಕ್ಕೆ ನಿಮ್ಮ ಆಯ್ಕೆ ಪ್ರಿಯದರ್ಶಿನಿ ಕಾಲೇಜ್ ಆಗಿರಲಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. 5 ವರ್ಷ ನಮ್ಮ ಪ್ರಿಯದರ್ಶಿನಿ ಕಾಲೇಜನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸೋದಕ್ಕೆ ಕಾರಣೀಭೂತರು ನನ್ನ ಎಲ್ಲಾ ಸ್ನೇಹಿತರು, ಪೋಷಕ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ನನ್ನ ಹಳೆ ವಿದ್ಯಾರ್ಥಿಗಳು. ಇದರ ಒಂದು ಪ್ರತಿಫಲ ಇವತ್ತು ರಾಘವೇಂದ್ರ ಇಂಟರ್ನ್ಯಾಷನಲ್ CBSE ಸ್ಕೂಲ್ ಅನ್ನು ಕೂಡ ನನ್ನ ಸ್ಫೂರ್ತಿಗೆ ಪಡ್ಕೊಂಡಿದ್ದೀನಿ. ಇದರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಇರ್ಲಿ ಮತ್ತೆ ನಮ್ಮ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿಗೂ ಇರ್ಲಿ ಅಂತ ಹೇಳ್ತಾ, ಶಿಕ್ಷಣ ಅನ್ನುವಂತಹ ಕ್ರಾಂತಿಯನ್ನ ನಮ್ಮ ತಾಲೂಕಿನಾದ್ಯಂತನೂ ಕೂಡ ನಾವು ಹಬ್ಬಿಸ್ಬೇಕು, ಹರಿಸ್ಬೇಕು ಅನ್ನುವಂಥದ್ದು ನನ್ನ ಮಹದಾಶಯ. ನಿಮ್ಮೆಲ್ಲರ ಶುಭ ಆರೈಕೆಗಳು ನಮ್ಮ ಮೇಲಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಶಿಕ್ಷಣ ಮತ್ತು ಭದ್ರತೆಗಾಗಿ ನಿಮ್ಮ ಆಯ್ಕೆ ಪ್ರಿಯದರ್ಶಿನಿ ಪಿಯು ಕಾಲೇಜ್ ಕೊರಟಗೆರೆ ಆಗಿರಲಿ. ಉತ್ತಮ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಪ್ರಿಯದರ್ಶಿನಿ PU ಕಾಲೇಜ್ ಆಗಿರಲಿ.